ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮುಗ್ವಾ ಗ್ರಾಮದ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ನವೆಂಬರ್ 26ರಂದು ಚಂಪಾಷಷ್ಠಿ ಉತ್ಸವ ನಡೆಯಲಿದ್ದು, ಈ ಕುರಿತು ಆಡಳಿತ ಮಂಡಳಿಯ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಇಂದು ಶನಿವಾರ ದೇವಸ್ಥಾನದಲ್ಲಿ ನಡೆದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಆಡಳಿತ ಮಂಡಳಿಯ ಅಧ್ಯಕ್ಷ ಎಸ್ಆರ್ ಹೆಗಡೆ ಮಾತನಾಡಿ, ಚಂಪಾಷಷ್ಠಿಯ ಶ್ರೀ ಸುಬ್ರಹ್ಮಣ್ಯ ದೇವರ ವಿಶೇಷ ಉತ್ಸವವಾಗಿದೆ. ನಾಡಿನ ನಾನಾ ಭಾಗಗಳಿಂದ ಇಲ್ಲಿಗೆ ಚಂಪಾಷಷ್ಠಿ ಉತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಸನ್ನಿಧಿಯಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8:30ರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮ ಜರುಗಲಿದೆ. ಮುಂಜಾನೆ 8:30ರಿಂದ ಅಭಿಷೇಕಗಳ ಸೇವೆಗಳು ಆರಂಭವಾಗಿ ಮಧ್ಯಾಹ್ನ 12ರವರೆಗೆ ನಡೆಯುತ್ತವೆ. ನಂತರ ಕಲಾಭಿಷೇಕ, ಪರಿವಾರ ದೇವತೆಗಳಿಗೆ ಪೂಜೆ, ಬಲಿ, ಮಹಾಮಂಗಳಾರತಿ ನೆರವೇರಲಿದ್ದು, ಸಂಜೆ 4ರಿಂದ ಪ್ರಸಾದ ಭೋಜನ ನಡೆಯುತ್ತದೆ. ರಾತ್ರಿ 8:30 ಗಂಟೆಗೆ ಮಹಾಮಂಗಳಾರತಿ ನಡೆಯಲಿದ್ದು, 8:30ರ ನಂತರ ಯಾವುದೇ ಅಭಿಷೇಕ ಅಥವಾ ಸೇವೆಗಳು ಇರುವುದಿಲ್ಲ ಎಂದು ತಿಳಿಸಿದರು. ದೇವಸ್ಥಾನದ ನಾಗಭವನದಲ್ಲಿ ಬೆಳಗ್ಗೆ 8:30ರಿಂದ ಅಭಿಷೇಕ, ಅರ್ಚನೆ, ಆರತಿ ಆರಂಭವಾಗಿ 1:30 ಮಹಾಪೂಜೆ ನಡೆಯಲಿದೆ. ಹುಲಿಯಪ್ಪನ ಕಟ್ಟೆಯಿಂದ ದೇವಾಲಯದ ಆವರಣದವರೆಗೂ ಸರತಿ ಸಾಲಿನಲ್ಲಿ ಆಗಮಿಸಬೇಕಿದ್ದು, ಶಾಮಿಯಾನ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರಿಗೆ ಕುಡಿಯುವ ನೀರು ಹಾಗೂ ಪಾನಕ ವಿತರಿಸಲಾಗುವುದು. ವಿವಿಧ ಧಾರ್ಮಿಕ ಸೇವೆ ಸಲ್ಲಿಸಲು ವಿಶೇಷ ಹೆಚ್ಚುವರಿಯಾಗಿ ಸೇವಾ ಕೌಂಟರ್ ತೆರೆಯಲಾಗುವುದು ಎಂದರು. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಚಂಪಾಷಷ್ಠಿ ಉತ್ಸವ ಹತ್ತಿರ ಬಂದಿದೆ. ಮಾರ್ಗಶೀರ್ಷ ಶುದ್ಧ ಷಷ್ಠಿಯ ದಿವಸ ಜರುಗುವಂತಹ ಉತ್ಸವ ಇದು. ಈ ವರ್ಷ 26 ನವೆಂಬರ್ 2025 ಬುಧವಾರ ದಿವಸ ಚಂಪಾಷಷ್ಠಿ ಉತ್ಸವ ನಡೀತದೆ. ಚಂಪಾಷಷ್ಠಿ ಉತ್ಸವಕ್ಕೆ ವರ್ಷದಿಂದ ವರ್ಷಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ. ತಾಲೂಕು, ಜಿಲ್ಲೆ, ರಾಜ್ಯ ಇವುಗಳ ಗಡಿಯನ್ನು ದಾಟಿ ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇಕ್ಕಟ್ಟಾದಂತಹ ಗುಡ್ಡಗಾಡು ಪ್ರದೇಶವಾದಂಥ ಇಲ್ಲಿ ಪ್ರತಿ ವರ್ಷ ಏರುತ್ತಿರುವಂಥ ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿಕೊಡುವಂಥ ದುಸ್ಸಾಹಸ, ಕಷ್ಟ ಸಾಧ್ಯವಾದಂಥ ಸಂಗತಿ. ಆದರೂ ಕೂಡ ನಮ್ಮ ಆಡಳಿತ ಮಂಡಳಿ ಸರಿಸುಮಾರು ಒಂದು 15 ದಿವಸ ಮೊದಲಿಂದ ಕೆಲಸವನ್ನು ಪ್ರಾರಂಭ ಮಾಡಿ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡಲಿಕ್ಕೆ ಕಂಕಣಬದ್ಧವಾಗಿದೆ. ಆ ದಿವಸ ಚಂಪಾಷಷ್ಠಿ ದಿವಸ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ನಿರಂತರವಾಗಿ ಆರತಿ, ಅರ್ಚನೆ ಎಲ್ಲ ಸೇವೆಗಳು ನಡೀತವೆ. ಪಂಚಾಮೃತ ಸೇವೆ ಮಾತ್ರ ಬೆಳಗ್ಗೆ 8:30ರಿಂದ 12 ಗಂಟೆ, ಮಧ್ಯಾಹ್ನ 12 ಗಂಟೆವರೆಗೆ ನಡೀತದೆ. ಪಂಚಾಮೃತ ಸೇವೆ ಮುಗಿದ ಮೇಲೆ ದೇವರಿಗೆ ಜಲಾಭಿಷೇಕ ಆಗಿ ಅಲಂಕಾರ ಮಾಡಿ ಬಲಿಗೆ ತಯಾರು ಮಾಡಬೇಕಾಗ್ತದೆ. ಮಧ್ಯಾಹ್ನ 2-2:30ವರೆಗೆ ಬಲಿ ಪ್ರಾರಂಭ ಆಗ್ತದೆ. ಸಾಮಾನ್ಯವಾಗಿ 1 ತಾಸು ಬಲಿಗೆ ಬೇಕಾಗ್ತದೆ. 3 ಗಂಟೆ ಹತ್ತಿರ ಬಲಿ ಮುಗಿದು ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ಭೋಜನ ಪ್ರಾರಂಭ ಆಗ್ತದೆ. ಇದು ಚಂಪಾಷಷ್ಠಿ ದಿವಸ ನಡೆಯುವಂಥ ಕಾರ್ಯಕ್ರಮಗಳು. ಇಲ್ಲಿ ಚಂಪಾಷಷ್ಠಿ ದಿವಸ ದೇವರಿಗೆ ವಿಶೇಷವಾಗಿ ಅಭಿಷೇಕಗಳೇ ವಿಶೇಷ ಮತ್ತು ಹಾಗೂ ಕೆಲವು ನೈವೇದ್ಯಗಳು, ಬಾಳೆಕೊನೆ ನೈವೇದ್ಯ ಇರ್ಬೋದು, ಅಪೂಪ ನೈವೇದ್ಯ ಇರ್ಬೋದು, ಲಾಡು ನೈವೇದ್ಯ ಇರ್ಬೋದು, ಇಂಥ ಹಲವಾರು ನೈವೇದ್ಯಗಳು ದೇವರಿಗೆ ಸಲ್ಲುತ್ತವೆ. ಮತ್ತು ಬೆಳಿಗ್ಗೆ 9:30ಕ್ಕೆ ಪಾನಕ ಪೂಜೆ ಅಂತ ಆಗ್ತದೆ. ಪಾನಕ ನೈವೇದ್ಯವನ್ನು ಸುಬ್ರಹ್ಮಣ್ಯ ಮಾಡ್ತಾರೆ. ಅದರ ನಂತರದಲ್ಲಿ ಪಾನಕವನ್ನು ಬಂದಂಥ ಭಕ್ತಾದಿಗಳಿಗೆ ಹಂಚುತ್ತೇವೆ. ಸಾಮಾನ್ಯ 9:45ರಿಂದ ಅಥವಾ 9:15ರಿಂದ ಮಧ್ಯಾಹ್ನ 1:30-2 ಗಂಟೆವರೆಗೆ ಎಲ್ಲ ಭಕ್ತಾದಿಗಳಿಗೆ ಬೆಲ್ಲದ ಪಾನಕವನ್ನು ಕೊಡುವಂಥ ವ್ಯವಸ್ಥೆ ಪ್ರತಿ ವರ್ಷದಂತೆ ಈ ವರ್ಷವೂ ನಡೀತಾ ಇದೆ. ಇನ್ನು ಬರುವಂಥ ಭಕ್ತಾದಿಗಳಿಗಾಗಿ ನೆರಳಿನ ಕಲ್ಪಿಸಿದ್ದೇವೆ. ಶಾಮಿಯಾನವನ್ನು ಹಾಕಿ ಮೇಲೆ ನಮ್ಮ ಮಹಾದ್ವಾರದಿಂದ ದೇವಾಲಯದವರೆಗೆ ಪೂರ್ಣ ಪ್ರಮಾಣದಲ್ಲಿ ಶಾಮಿಯಾನವನ್ನು ಹಾಕಿ ಭಕ್ತರಿಗೆ ಬಿಸಿಲ ತೊಂದರೆ ಆಗದೆ ಹೋದಂತೆ ವ್ಯವಸ್ಥೆ ಮಾಡಿದ್ದೇವೆ. ಸರದಿ ಸಾಲಿನಲ್ಲಿ ಬಂದು ಭಕ್ತಾದಿಗಳು ದೇವರ ದರ್ಶನ ಮಾಡಿ ಹೋಗಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಆಡಳಿತ ಮಂಡಳಿ ಮಾಡಿದೆ.
ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರುಗಳಾದ ನಾರಾಯಣ್ ಹೆಗಡೆ, ಎಸ್ಜಿ ಹೆಗಡೆ, ಕೆವಿ ಹೆಗಡೆ ಉಪಸ್ಥಿತರಿದ್ದರು.